ಹಲೋ ಹಲೋ ಸರ್, ನಮಸ್ಕಾರ. ನಾನು RRR ಟಿವಿಯಿಂದ ಮಾತಾಡ್ತಾ ಇದ್ದೀನಿ. ನಿಮ್ಮ ಪ್ರೋಗ್ರಾಮ್ ಇವತ್ತು ಟೆಲಿಕಾಸ್ಟ್ ಆಗುತ್ತೆ, ಮಿಸ್ ಮಾಡದೆ ನೋಡಿ. ಓ ಹೌದಾ? ಅಯ್ಯೋ ಬಟ್ ನಾನು ಆಚೆ ಇದ್ದೀನಲ್ಲ. ಎನಿವೇಸ್ ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಶನ್. ಅಕ್ಕ, ಜಾನಕಿ ಅಕ್ಕ, ಜಾನಕಿ ಅಕ್ಕ. ಏನು ಸೀರೆ ಕುಚ್ಚೋಲಿಯ ಕೊಡ್ಬೇಕಿತ್ತು, ಕೊಟ್ಬಿಡು. ಅಮ್ಮ ಇಲ್ಲ, ಆಮೇಲೆ ಬನ್ನಿ. ಮತ್ತೆ ಬರಕ್ಕಾಗಲ್ಲ, ನೀನೇ ಕೊಟ್ಬಿಡಮ್ಮ. ಯಾವಾಗಲೂ ತಲೆ ನೋಸ್ತೀರಾ. ಕಾಲ್ ದಿವ್ಯಾ. ಹಲೋ, ಹೇಳಿ. ಏನ್ ಮಾಡ್ತಾ ಇದ್ದೀರಾ? ಸುಮ್ಮನೆ ಕೂತಿದ್ದೆ. ಸುಳ್ಳು ಯಾಕೆ ಹೇಳ್ತಿದ್ದೀರಾ? ಸುಮ್ಮನೆ ಕೂತಿದ್ದೀರಾ ಅಂದ್ರೆ ನನ್ನ ಬಗ್ಗೆ ತಾನೇ ಯೋಚನೆ ಮಾಡ್ತಿದ್ದೀರಾ? ನಿಮ್ಗೆ ಹೇಗೆ ಗೊತ್ತಾಯ್ತು? ಮತ್ತೆ ಸುಮ್ಮನೆನಾ ಹೇಳೋದು? ಒಂದೇ ಜೀವ ಎರಡು ದೇಹ ಅಂತ. ನಾನಿವಾಗ ಕಾಲ್ ಮಾಡಿದ್ದು ಅದಕ್ಕೇನೆ. ಅದಕ್ಕೆ ಅಂದ್ರೆ? ಅದೇ ನಾವವತ್ತು ರೆಸ್ಟೋರೆಂಟ್ಗೆ ಹೋದಾಗ ಲವ್ ಬಗ್ಗೆ ಮಾತಾಡಿ ಅಂತ ಒಂದು ಟಿವಿ ಶೋ ರೆಕಾರ್ಡಿಂಗ್ ಆಯ್ತಲ್ಲ, ಆ ಶೋ ಇವತ್ತು ಟೆಲಿಕಾಸ್ಟ್ ಆಗ್ತಿದೆಯಂತೆ. ಆದ್ರೆ ನಾನು ಯಾವುದೋ ಕೆಲ್ಸದ ಮೇಲೆ ಆಚೆ ಬಂದಿದ್ದೀನಿ, ಶೋ ನೋಡೋಕ್ಕಾಗ್ತಾ ಇಲ್ಲ. ಏನೇನ್ ಸತ್ಯ, ಯಾಕೆ ಹಿಂಗಿದ್ಯಾ? ಏನೂ ಇಲ್ಲ ಕಣ್ರು, ನೀವು ಹೋಗಿ ಮಲ್ಕೊಳ್ಳಿ. ಏನೂ ಇಲ್ಲ ಅಂತ ನೀನು ಮಾತು ಹೇಳ್ತಾ ಇದೆ, ಆದ್ರೆ ನಿನ್ನ ಕಣ್ಣಲ್ಲಿರೋ ನೀರು ನೀನೇನೋ ಬೇಜಾರಲ್ಲಿದೆ ಅಂತ ಹೇಳ್ತಾ ಇದೆ. ಏನು ಇಲ್ಲ ಅಂತ ಹೇಳಿದ್ನಲ್ರೋ, ನಿಮ್ಗೆ ಯಾಕದೆಲ್ಲ? ನನ್ ಕಣ್ಣಲ್ಲಿ ನೀರ್ ಬಂದ್ರು ನಿಮ್ ಪರ್ಮಿಷನ್ ತಗೊಂಡೇ ಬರ್ಬೇಕಾ? ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ಸುಮ್ನೆ ಏನೇನೋ ಕೇಳಿ ನನ್ನ ಸಹಾಯಿಸ್ಬೇಡಿ. ಹೋಗೆ ಇಲ್ಲಿಂದ. ಆಯ್ತು ಬಿಡು, ನಾವು ಹೋಗ್ತೀವಿ. ನಿನ್ ಕಣ್ಣಲ್ಲಿ ನೀರು ಬಂದ್ರೆ ಕೇಳಕ್ ನಾವ್ಯಾರು ಅಲ್ವಾ? ಹೊಟ್ಟೆ ಊಟ ಹಿಂದೆ ಇರೋಕ್ ಜಾಗ ಹಿಂದೆ ಹಬ್ಬೆ ಪರಿತರ ಅರಿತಿದ್ದ ನಮ್ಮನ್ನ ಕರ್ಕೊಂಬಂದು ಜಾಗ ಕೊಟ್ಟು ಒಂದ್ ಕೆಲ್ಸ ಕೊಟ್ಟು ಒಂದ್ ಜೀವನ ಕೊಟ್ಟಲ್ಲ, ಯಾಕೆ ಅಂತ ಹೇಳು, ನಾನು ಹೋಗ್ತೀನಿ. ನಾನು ಹಸಿವು ಅಂದ್ರೆ ನಮ್ಮ ಮನೇಲಿ ಬೈದು ಓಡಿಸಿದ್ರು. ಹಸಿವು ಗೊತ್ತಾಗಕ್ಕಿಂತ ಮುಂಚೆನೆ ಹೊಟ್ಟೆ ತುಂಬಾ ಊಟ ಕೊಡಿಸ್ತಿಯಲ್ಲ, ಯಾಕೆ ಹೇಳು? ನಾನು ಹೋಗ್ತೀನಿ. ಅಪ್ಪ ಮನೆ ಇಲ್ದಿರೋ ನಂಗೆ ಅವ್ರಕ್ಕಿಂತ ಜಾಸ್ತಿ ಅಕ್ರೆ ತೋರಿಸಿ ಕೆಲಸ ಕಲಿಸಿ ಒಂದು ಬದುಕು ಕೊಟ್ಟೆ ಅಲ್ವಾ, ಯಾಕಂತ ಹೇಳು, ಹೋಗ್ತೀನಿ. ಹಾಗೆಲ್ಲ ನಮ್ಮನ್ನ ನೀನು ಹೇಗಾದ್ರೂ ಸಾಯ್ಲಿ ಅಂತ ನಮ್ಮ ಪಾಡಿಗೆ ಬಿಟ್ಟಿದ್ರೆ ಈಗ್ಲೂ ನಾವು ನಿನ್ ಪಾಡಿಗೆ ನಿನ್ನ ಅಳಕ್ ಬಿಟ್ಟು ಹೋಗ್ತಾ ಇದ್ವಿ. ನಗುವಾಗೆಲ್ಲ ನಾವು ಜೊತೆಲಿ ಇರ್ತೀವಿ ಅಂದ್ರೆ ಅಳ್ಬೇಕಾದ್ರೂ ನಾವಿರ್ಬೇಕಲ್ವ ಸತ್ಯ? ಏನಾಯ್ತು ಅಂತ ನಮ್ಮ ಹತ್ರ ಹೇಳ್ಕೊ ಸತ್ಯ. ನಿಮ್ಮ ಹತ್ರ ಹೇಳ್ಕೊಳ್ದೆ ಇನ್ಯಾರ ಹತ್ರ ಹೇಳ್ಕೊಳ್ಳಿ? ನನ್ನ ಕನ್ಸುಗಳು, ನನ್ನ ಜವಾಬ್ದಾರಿ ನಿಭಾಯಿಸೋದಕ್ಕೆ ನೀವುಗಳು ನಿಮ್ಮ ಕನ್ಸನ್ ಮರೆತು ನನ್ನ ಜೊತೆ ಇದ್ದೀರಾ. ಅಂಥದ್ರಲ್ಲಿ ನಿಮ್ಮ ಹತ್ರ ಹೇಳ್ಕೊಳ್ದೆ ಇನ್ಯಾರ ಹತ್ರ ಹೇಳ್ಕೊಳ್ಳಿ? ಮತ್ತೆ ಹೇಳು, ನೀನ್ ಅಳೋ ಅಂತದ್ದು ಏನಾಯ್ತು? ನನ್ನಪ್ಪ ಇರೋ ಫೋಟೋ ಬರೀ ಫೋಟೋ ಅಲ್ಲ, ಅದು ನನಗೆ ಭಗವದ್ಗೀತೆ. ಅದು ಯಾವುದೇ ಜಾಗದಲ್ಲಿದ್ರು ಅದು ನನಗೆ ದೇವಸ್ಥಾನ. ನಮ್ಮ ಅಪ್ಪನ ಫೋಟೋ ನೋಡ್ಕೊಂಡು ನಿಂತ್ರೆ ಅವ್ರು ನನ್ನ ಜೊತೆ ಮಾತಾಡ್ತಿದ್ದಾರೆ ಅನ್ಸುತ್ತೆ. ನಾನು ಈ ಫೋಟೋನ ಎಷ್ಟು ಆಸೆ ಪಟ್ಟು ಮನೆಗೆ ತಗೊಂಡೋದೆ ಅಂತ ನಿಮ್ಗೂ ಗೊತ್ತು ಅಲ್ವೇನ್ರೋ? ಮನೇಲಿ ಇದನ್ನ ಹಾಲಲ್ಲಿ ಹಾಕಿದ್ದೆ, ಆದ್ರೆ ಆಮೇಲೆ ಹೋಗಿ ನೋಡಿದ್ರೆ ಅದನ್ನ ಮಂಚದ ಕೆಳಗಿಟ್ಟಿದ್ರು. ನಿಮ್ಮ ಅಪ್ಪನ ಫೋಟೋ ಮನೇಲಿದ್ರೆ ನಿಮ್ಮ ಮನೆಯವ್ರಿಗೆ ಏನ್ ಸಮಸ್ಯೆ? ಅಪ್ಪನ ಫೋಟೋ ಅಂತ ಸಮಸ್ಯೆ ಇಲ್ಲ ಕಣೋ, ಆದ್ರೆ ಅದ್ರಲ್ಲಿ ನಾನಿದ್ದೀನಲ್ಲ ಅದು ಸಮಸ್ಯೆ. ನೀನಿದ್ರೆ ಸಮಸ್ಯೆ ಹೆಂಗಾಗತ್ತೆ ಸತ್ಯ? ಅಕ್ಕ ಮದ್ವೆ ಆಗೋ ಹುಡುಗನ ಮನೆಯವರು ಮನೆಗೆ ಬರ್ತಿರ್ತಾರೆ. ಅವ್ರು ಬಂದಾಗ ನನ್ನನ್ನು ನೋಡಿದ್ರೆ ಸಮಸ್ಯೆ ಆಗುತ್ತೆ ಅಂತ ಅಮ್ಮ
ಏನು ಸಮಸ್ಯೆ ಅಂತೆ? ನಿಮ್ಮ ಅಕ್ಕ ಮಾತ್ರ ಮಗಳಾ? ನೀನು ಅವ್ರ ಮಗಳೇ ತಾನೆ? ಆದ್ರೂ ನಿಮ್ಮಮ್ಮ ಯಾಕೆ ಹಿಂಗೆ ಮಾಡ್ತಾರೆ? ಅವ್ರಿಗೆ ಮಾಡಿದ್ದಕ್ಕೆ ಕಾರಣ ಇರ್ಬೋದು. ಅದು ಅಲ್ಲದೆ ಅಕ್ಕನ ಮದುವೆ ವಿಚಾರದಲ್ಲಿ ನಾನು ಯಾವಾಗಲೂ ದೂರ ಆಗಿದ್ದೀನಿ. ಆದ್ರೆ ಈಗ ನನಗೆ ಬೇಜಾರಾಗಿರೋದು ಅದಕ್ಕಲ್ಲ ಕಣ್ರು. ಇವತ್ತು ನನ್ನಿಂದಾಗಿ ನಮ್ಮ ಅಪ್ಪಂಗೂ ಮನೇಲಿ ಜಾಗ ಇಲ್ದಾಗ ಆಗೋಯ್ತು. ತುಂಬಾ ಹಿಂಸೆ ಆಗ್ತಿದೆ ಕಣ್ರು. ಅಳ್ಬೇಡ ಸತ್ಯ, ನಿಮ್ಮಪ್ಪ ಎಷ್ಟೊಳ್ಳೋರು ಅಂತ ನಿನ್ನೋಡ್ರಿಗೆ ಗೊತ್ತಾಗತ್ತೆ. ನಿನ್ ಪ್ರೀತಿಸೋರಲ್ಲ ನಿಮ್ಮ ಅಪ್ಪಂಗೆ ಗೌರವ ಕೊಡ್ತಾರೆ ಸತ್ಯ. ಅವ್ರಿಗೆ ನಿಮ್ಮ ಮನೇಲಿ ಜಾಗ ಇಲ್ಲ ಅಂದ್ರೆ ಏನು ಸತ್ಯ? ಅವ್ರಿಗೆ ನಮ್ಮ ಮನ್ಸಲ್ಲಿ ಜಾಗ ಇದೆ, ನಮ್ಮ ಮನ್ಸಲ್ಲಿ. ನಾವಿಬ್ರು ಅಚಾನಕ್ ಆಗಿ ಭೇಟಿ ಆದ್ರೂ ಆಮೇಲೆ ನಾವು ಭೇಟಿ ಆಗದೆ ಇರೋ ದಿನಾನೇ ಇಲ್ಲ. ನಮ್ಮಿಬ್ರದು ಒಂಥರ ಸ್ಪೆಷಲ್ ಕನೆಕ್ಷನ್. ಇದು ನಿಮಗೆ ಕೊಡೋ ಗಿಫ್ಟ್ ಅಲ್ಲ, ಫ್ರೆಂಡ್ ತಗೊಂಡಿದ್ದ ಗಿಫ್ಟ್ ಇದು. ನಿಮಗೆ ಕೊಡೋ ಗಿಫ್ಟ್ ಆ ಫ್ರೆಂಡ್ ಹತ್ರ ಹೋಗಿದೆ. ಅಂದ್ರೆ ಸತ್ಯ ಹೇಳ್ದಂಗೆ ಇವರಿಬ್ರು ಮಧ್ಯ ಏನೋ ಕನೆಕ್ಷನ್ ಇದೆ ಅಂತ ಆಯ್ತು. ಹಾಗಿದ್ರೆ ಇವರಿಬ್ರು ಮಧ್ಯ ಏನೋ ನಡೀತಾ ಇದೆ. ಏನಿರ್ಬೋದು?